ಸಾಕಷ್ಟು ಅನುಮಾನಗಳು ಬಂದು ಸಾಕಷ್ಟು ಅನುಮಾನಗಳು ಕೂಡ ಇವತ್ತು ತೀರೋಗಿದ್ದಾವೆ. ಸುಜಾತಾ ಭಟ್, ಚಿನ್ನಯ್ಯ ಇವರು ಹೇಳಿಕೆಗಳನ್ನು ಬಂದ ನಂತರ ಒಂದು ರೀತಿಯ ರಾಜ್ಯದ ಜನ ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಗಡೆಯವ್ರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅನೇಕ ಗೊಂದಲಗಳನ್ನು ಇಟ್ಕೊಂಡು ಕೂತಿದ್ದರು. ಯಾವಾಗ ಸುಜಾತಾ ಭಟ್, ಚಿನ್ನಯ್ಯ ಅವರು ಯಾರೋ ನಮ್ಗೆ ಹೇಳಿಕೊಟ್ಟಿದ್ದನ್ನು ನಾವು ಹೇಳಿದ್ವಿ ಅಂದ ತಕ್ಷಣ ಅನೇಕ ಸಮಸ್ಯೆಗಳು ಇವತ್ತು ಪರಿಹಾರ ಆಗಿದೆ. ಇದ್ರ ಹಿಂದೆ ಒಂದು ಷಡ್ಯಂತ್ರ ಅಂತೂ ಇದೆ ಅನ್ನೋದು ತುಂಬ ಸ್ಪಷ್ಟ. ಇದರಲ್ಲಿ ಅವ್ರುಗಳೇ ಹೇಳಿರೋ ಪ್ರಕಾರ ನಾವು ಕೇವಲ ಪಾತ್ರಧಾರಿಗಳು, ಇದ್ರ ಹಿಂದೆ ಸೂತ್ರಧಾರಿಗಳು ಇದ್ದಾರೆ ಅನ್ನೋಂಥ ಅಂಶವನ್ನು ಕೂಡ ಅವರು ಹೇಳಿದ್ದಾರೆ. ಈ ಜೊತೆಗೆ ಚಿನ್ನಯ್ಯ ಪ್ರತಿದಿನ SITಯ ತನಿಖೆಗೆ ಹೋಗೋಂಥ ಸಂದರ್ಭದಲ್ಲಿ ಗುಂಡಿಗಳು ತೆಗಿತಾ ಇರೋಂಥ ಸಂದರ್ಭದಲ್ಲಿ ಅವ್ರು ಈ ಗುಂಡಿ ತೆಗೀರಿ ಅಂತ ಅಂದ್ಕೊಂಡು ಏನೂ ಕಲ್ಪನೆ ಇಲ್ಲದೇ ಗುಂಡಿಗಳು ತೆಗೆಸ್ತಾ ಹೋದರು. ಹಗಲೊತ್ತು SIT ಜೊತೆಗೆ ಗುಂಡಿಗಳನ್ನು ತೆಗೆಸೋಂಥ ಪ್ರಯತ್ನ, ರಾತ್ರಿ ಹೊತ್ತು ಈ ಸೂತ್ರಧಾರಿಗಳ ಜೊತೆಗೆ ಸಭೆ. ಸೂತ್ರಧಾರಿಗಳು ಯಾರು ಅನ್ನೋದನ್ನು ಮೇಲ್ನೋಟಕ್ಕೆ ಕಂಡು ಬಂದಿರೋ ಪ್ರಕಾರ ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್, ಈ ರೀತಿ ಕೆಲವರು. ಮತ್ತು ಅವ್ರನ್ನೂ ಕೂಡ ಅನೇಕ ಅಂಶಗಳನ್ನು ಈಗ ಚರ್ಚೆಗಳು ನಡೀತಾ ಇದೆ. ಇದಾದ ನಂತರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಂಥ MD ಸಮೀರ್, ಯೂಟ್ಯೂಬರ್, ಅವನು ಕೂಡ ಈಗ ಅರೆಸ್ಟ್ ಮಾಡಿದೆ. ಈಗ ಆಗಬೇಕಾಗಿರೋಂಥ ಕೆಲಸ ಅಧಿಕೃತವಾಗಿ ಅರೆಸ್ಟ್ ಮಾಡಬೇಕು. SITನವರು ಅಧಿಕೃತವಾಗಿ ಅವ್ರನ್ನೆಲ್ಲ ಬಂಧಿಸಿ ಅವರ ಅರೆಸ್ಟ್ ಅಫಿಷಿಯಲ್ ಅರೆಸ್ಟ್ ಆಗಿಲ್ಲ, ಅವನು ಬಂದು ಸರೆಂಡರ್ ಆಗಿದ್ದಾನೆ. ಹಾಗಾಗಿ ಅಧಿಕೃತವಾಗಿ ಇವ್ರನ್ನೆಲ್ಲರೂ ಕೂಡ ಬಂಧಿಸಿ ಅವರಿಂದ ಏನೇನು ತಪ್ಪುಗಳಾಗಿದೆ ಇದೆಲ್ಲವೂ ಕೂಡ ಬೆಳಕಿಗೆ ಬರಬೇಕು. ಜೊತೆಗೆ ಈಗಾಗಲೇ ಷಡ್ಯಂತ್ರ ನಡೆದಂಥ ಅಂಶಗಳನ್ನು ಕೂಡ ಮೊನ್ನೆ ದಿನೇಶ್ ಗುಂಡೂರಾಯರು, DK ಶಿವಕುಮಾರು ಷಡ್ಯಂತ್ರ ನಡೆದಿದೆ ಅನ್ನೋಂಥ ಅಂಶಗಳು ಕೂಡ ಅವರು ಪ್ರಸ್ತಾಪವನ್ನು ಈಗಾಗಲೇ ಮಾಡಿದ್ದಾರೆ. ಬುರ್ಡೆ ಗ್ಯಾಂಗು, ಈ ಬುರ್ಡೆ ಗ್ಯಾಂಗ್ನವರು ಬುರ್ಡೇನ ದೆಹಲಿ ತನಕ ತಗೊಂಡೋಗಿ ಅಲ್ಲಿ ಧರ್ಮಸ್ಥಳದ ಯಾವುದೇ ಗುಂಡಿಯಲ್ಲಿ ಸಿಕ್ಕಿದಂಥ ಬುರ್ಡೆ ಅಲ್ಲ, ಇದು ಹೊರಗಡೆ ತಂದಿರೋಂಥ ಬುರ್ಡೆ ಅವರಾಗಲೇ ಒಪ್ಕೊಂಡಾಗಿದೆ. ಆ ಬುರ್ಡೇನ ದೆಹಲಿ ತನಕ ತಗೊಂಡೋಗಿ ಅಲ್ಲಿ ಯಾವ ನಾಯಕರುಗಳನ್ನು ಭೇಟಿ ಮಾಡಿ, ಯಾವ್ಯಾವ ಧರ್ಮ ವಿರೋಧಿ ಸಂಸ್ಥೆಗಳ ಜೊತೆ ಭೇಟಿ ಮಾಡಿ, ಒಟ್ಟಾರೆ ಆ ಚಿನ್ನಯ್ಯ ಹೇಳಿದ ಪ್ರಕಾರ ಅದು ಕೂಡ ಈಗ ಬೆಳಕಿಗೆ ಬಂದಿದೆ. ಆ ಬುರ್ಡೆ ಗ್ಯಾಂಗು ಅಲ್ಲಿದಲ್ಲ, ಬುರ್ಡೆ ಅಲ್ಲಿದಲ್ಲ ಅಂತ. ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಹೊರಗಡೆ ಬರಬೇಕು. ಒಂದು ಹಿಂದೂ ದೇವಸ್ಥಾನ, ಇದಕ್ಕೂ ಮತ್ತು MD ಸಮೀರ್, SDPI ಇವುಗಳ ಏನು ಸಂಬಂಧ? ಇವರೆಲ್ಲರೂ ಕೂಡ ಧರ್ಮವನ್ನು ನಾಶ ಮಾಡೋದಕ್ಕೆ, ಧರ್ಮಸ್ಥಳವನ್ನು ಕೆಟ್ಟ ಹೆಸರು ತರೋದಕ್ಕೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ಕೆಟ್ಟ ಹೆಸರು ತರಕ್ಕೆ ಮಾಡಿದಂಥ ಷಡ್ಯಂತ್ರ ಈಗಾಗಲೇ ಸ್ಪಷ್ಟ ಆಗೋಗಿದೆ. ಹಾಗಾಗಿ ನಾನು ಒಂದು ಪ್ರಶ್ನೆ ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಷಡ್ಯಂತ್ರ ಅಕಸ್ಮಾತ್ ಯಾವುದಾದ್ರೂ ಕೂಡ ಮುಸಲ್ಮಾನರು ನಮ್ಮ ಪುಣ್ಯಕ್ಷೇತ್ರ ಅಂತ ಅಂದ್ಕೊಂಡಿರೋಂಥ ಜಾಗಗಳಲ್ಲಿ ಈ ರೀತಿ ಷಡ್ಯಂತ್ರ ನಡೆಸಿ ಅಲ್ಲಿ ಯಾವುದೋ ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಆಗಿದೆ, ಅತ್ಯಾಚಾರ ಮಾಡಿರೋಂಥ ಆ ಪುಣ್ಯಕ್ಷೇತ್ರದ, ಮುಸಲ್ಮಾನ್ ಪುಣ್ಯಕ್ಷೇತ್ರದ ಅಲ್ಲಿಯ ಮೌಲ್ವಿನೋ ಇನ್ನಾರೋ ಮಾಡಿದ್ರು ಅನ್ನೋಂಥ ಮಾತು ಹೇಳಿದರೆ ಸಾಕಿತ್ತು, ದಂಗೆ ಎದ್ದೋಗೋದು. ಆದರೆ ಹಿಂದೂ ಸಮಾಜ ಇದನ್ನು ಎಲ್ಲಿ ತನಕ ಸಹಿಸ್ಕೊಂಡಿತ್ತು? ಇದು ಹೌದು ಅಲ್ಲ, ಹೌದು ಅಲ್ಲ. 12 ವರ್ಷ ಚರ್ಚೆಗಳು ನಡೀತು. ಚರ್ಚೆಗಳು ನಡೆದ ನಂತರ SIT ಇದಕ್ಕೆ ಕಾರಣ ಯಾರು?
SIT ಕಾರಣ ಯಾರು? ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರವೇ ಇದು ಅನೌನ್ಸ್ ಮಾಡಬೇಕು. ಇದ್ರ ಹಿಂದೆ SIT ಮಾಡೋದಕ್ಕೆ ಎಡಪಂಥೀಯರ ಕಾರಣವಾ, ಧರ್ಮ ವಿರೋಧಿಗಳ ಕಾರಣವಾ, ಅಥವಾ ಯಾರು ರಾಷ್ಟ್ರದ್ರೋಹಿ ಸಂಘಟನೆಗಳು ಇದಕ್ಕೆ ಕಾರಣವಾ? ಅವ್ರ ಒತ್ತಡಕ್ಕೆ ಏನಾದ್ರು ರಾಜ್ಯ ಸರ್ಕಾರ SIT ನಿರ್ಮಾಣ ಮಾಡ್ತಾ? ಇದ್ರ ಬಗ್ಗೆನೂ ಕೂಡ ಸಂಬಂಧಪಟ್ಟ ಎಲ್ಲ ಅಂಶಗಳು ಬೆಳಕಿಗೆ ಬರಬೇಕಾಗಿದೆ. ಅದಕ್ಕೋಸ್ಕರ ಒಟ್ಟಾರೆ ಧರ್ಮಸ್ಥಳ ಅಪವಿತ್ರ ಆಯಿತು ಈ ಎಲ್ಲ ದ್ರೋಹಿಗಳಿಂದ. ಒಂದು. ಎರಡನೇದು, ಅಲ್ಲಿ ಈ ಷಡ್ಯಂತ್ರ ನಡೆಸಿರಂಥ ಇದಿಷ್ಟು ಜನ ಅಲ್ಲದೇನೆ ಗಿರೀಶ್ ಮಟ್ಟಣ್ಣನವರು ಇರ್ಬೋದು, MD ಸಮೀರ್ ಇರ್ಬೋದು, ಅಥವಾ ಅವನು ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ಜಯಂತ್ ಇರ್ಬೋದು, ಇವರಷ್ಟು ಅಲ್ಲದೆ ಸುಜಾತ ಭಟ್ಟು, ಚಿನ್ನಯ್ಯ ಇವರೆಲ್ಲ ಅಲ್ಲದೆ ಇನ್ಯಾವ ಸಂಘಟನೆ ಇದೆ? ರಾಷ್ಟ್ರದ್ರೋಹಿ ಸಂಘಟನೆ, ಧರ್ಮ ವಿರೋಧಿ ಸಂಘಟನೆ, ವಿದೇಶಿ ಸಂಘಟನೆ ಏನೋ ಇದೆಯಾ? ಇದಷ್ಟು ಕೂಡ ಹೊರಗಡೆ ಬರಬೇಕಾಗಿದೆ. ಇದಕ್ಕೆ ಇವ್ರ ಪರವಾಗಿ ನಿಂತ್ರಲ್ಲ ವಕೀಲರು, ಅವ್ರು ಹಣ ಕೊಟ್ಟವ್ರು ಯಾರು? 12 ವರ್ಷಗಳಿಂದ ಇವ್ರಿಗೆ ಹಣ ಫೀಡ್ ಮಾಡಿದ್ದು ಯಾರು? ಈ MD ಸಮೀರ್ಗೆ ಏನಾದ್ರು ಯೂಟ್ಯೂಬಿಗೆ ಹಣ ಎಲ್ಲ ಕೊಟ್ಟಿದ್ದಾರಾ? ಯಾವ ಧರ್ಮದ್ರೋಹಿ ಸಂಘಟನೆ ಇದು ಕೊಟ್ಟಿದೆ? ಇವೆಲ್ಲ ಬೆಳಕಿಗೆ ಬರಬೇಕಾದ್ರೆ ಇವಾಗೇನು ನಮ್ಮದು SIT ಇದೆ, ಇವ್ರ ಕೈಲಾಗಲ್ಲ. ಇಲ್ಲಿ ತನಕನೂ ಇವರು ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸಿದ್ದಾರೆ. ನಾನು SIT ಬಗ್ಗೆ ದೂಷಿಸಲ್ಲ. SIT ಹೇಗೆ ಮಾಡಿದ್ರು, ಯಾವ ಪ್ರೆಷರಿ ಮಾಡಿದ್ರು ಪ್ರಶ್ನೆ ಬೇರೆ, ಸರ್ಕಾರ. ಆದರೆ SIT ಅಧಿಕಾರಿಗಳು ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅನೇಕ ಅಂಶಗಳನ್ನು ಹೊರಗಡೆ ತಂದಿದ್ದಾರೆ. ಆದರೆ ಇದು ವಿದೇಶಿ ವ್ಯಕ್ತಿಗಳಲ್ಲಿದ್ದಾರಾ, ವಿದೇಶಿ ಸಂಘ ಸಂಸ್ಥೆಗಳು ಇದರಲ್ಲಿದ್ದಾರಾ? ಇದು ಡೆಲ್ಲಿ ತನಕ ಹೋಗ್ಬಿಟ್ಟು ಬಂದಿದ್ದಾರೆ. ಇದೆಲ್ಲ ಆಗಿರೋದ್ರಿಂದ ಬೇರೆ ಬೇರೆ ರಾಜ್ಯದ ಸಂಘಟನೆಗಳು ಇದೆ, ವ್ಯಕ್ತಿಗಳು ಇದೆ, ಇದರಲ್ಲಿ ಮುಸಲ್ಮಾನ್ ಸಂಘಟನೆಗಳಿದೆ. ಇದೆಲ್ಲ ಹೌದು ಅನ್ನೋದು ಬೆಳಕಿಗೆ ಬರಬೇಕಾದ್ರೆ ಇಡೀ ಪ್ರಕರಣವನ್ನು NIA ಕೊಡಲೇಬೇಕು. NIA ಕೊಟ್ಟಾಗ ಇಡೀ ಪ್ರಕರಣ ಹೊರಗೆ ಬರುತ್ತೆ. ಮತ್ತು ಇದೇನು ಯಾರ್ಯಾರು ಧರ್ಮಸ್ಥಳವನ್ನು ಕಲುಷಿತ ಮಾಡೋಂಥ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೋ ಅವರೆಲ್ಲರೂ ಸಜೆ ಆಗಬೇಕು, ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆಗಬೇಕು ಅನ್ನೋದಾದರೆ ಇದಕ್ಕೆ ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ರಾಷ್ಟ್ರೀಯ ತನಿಖಾ ದಳ NIA ಮುಖಾಂತರ ಆದರೆ ಮಾತ್ರ ಇದು ಎಲ್ಲ ಪೂರ್ಣ ವಿಚಾರ ಬೆಳಕಿಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ NIA ಬೇಕು ಅಂತ ಅನೇಕ ಹಿಂದೂ ಸಂಘಟನೆಗಳು, ಧರ್ಮವನ್ನು ಉಳಿಸ್ಬೇಕು ಅಂತ ಹೇಳ್ತಾರಂಥ ವ್ಯಕ್ತಿಗಳು, ಪ್ರಮುಖರೆಲ್ಲ ಹೇಳ್ತಾ ಇರೋಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಚಿವ ಸಂಪುಟ ಸತೀಶ್ ಜಾರಕಿಹೊಳಿ ಕೂಡ ಇವತ್ತು ಹೇಳಿದ್ದಾರೆ, ಅದನ್ನು NIA ಕೊಟ್ಟರೆ ತಪ್ಪಿಲ್ಲ. ಹಾಗಾಗಿ ಈ ಒಂದು ಧರ್ಮಸ್ಥಳದ ಒಂದು ಏನು ಘಟನೆ ನಡೆದಿದೆ, 12 ವರ್ಷಗಳಿಂದ ನಡ್ಕೊಂಡು ಬಂದಿದೆ, ಇದರ ಸಂಪೂರ್ಣ ನ್ಯಾಯ ಹೊರಗೆ ಬರಬೇಕು ಅನ್ನೋದಾದರೆ ಯಾವ್ಯಾವ ಸಂಘಟನೆಗಳಿದೆ, ಯಾವ್ಯಾವ ವಿದೇಶಿ ಶಕ್ತಿಗಳಿದೆ, ಎಲ್ಲೆಲ್ಲಿಂದ ಹಣ ಬಂದಿದೆ, ಮತ್ತು ಯಾವ್ಯಾವ ವ್ಯಕ್ತಿಗಳು ಇದನ್ನು ಷಡ್ಯಂತ್ರ ಮಾಡಿದ್ದಾರೆ, ಇದಷ್ಟು ಹೊರಗೆ ಬರಬೇಕಾದ್ರೆ NIA ಮುಖಾಂತರನೇ ಹೊರಗೆ ಬರಬೇಕು. ಆಗ ಇಡೀ ಧರ್ಮದ ಒಂದು ವಿಶೇಷವಾದ ಜಾಗ ಆಗಿರೋಂಥ ಧರ್ಮಸ್ಥಳಕ್ಕೆ ನ್ಯಾಯ ಸಿಗುತ್ತೆ, ಹಿಂದೂಗಳಿಗೆ ನ್ಯಾಯ ಸಿಗುತ್ತೆ, ವೀರೇಂದ್ರ ಹೆಗ್ಡೆಯವರಿಗೂ ನ್ಯಾಯ ಸಿಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಈ ಕಲುಷಿತವಾಗಿರೋಂಥ ಈ ಒಂದು ವ್ಯವಸ್ಥೆನ ಸರಿ ಮಾಡಬೇಕಾದ್ರೆ NIA ಮುಖಾಂತರ ಕೂಡ ಇದು ಆಗಬೇಕು ಅನ್ನೋಂಥ ತನಿಖೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ.